ಬೇಕೇ ಬೇಕು ನ್ಯಾಯ ಬೇಕು. ವಿ ವಾಂಟ್ Justice. ವಿ ವಾಂಟ್ Justice. ಧಿಕ್ಕಾರ ಧಿಕ್ಕಾರ ವಿಚಾರ ಹೋಗ್ಲಿಕ್ಕಿಲ್ಲ ಅಂತ ಫಸ್ಟ್ ಹೇಳಿದೆ ನಾನು. ನಮ್ಗೆ ಬೇಕು ನ್ಯಾಯ. ನ್ಯಾಯಕ್ಕಾಗಿ ಹೋರಾಟ. ನ್ಯಾಯಕ್ಕಾಗಿ ಹೋರಾಟ. ಅಲ್ಲಲ್ಲ, ನಾವು ಮಾತಾಡೋದಿಲ್ಲ. ನಮ್ಗೆ ಪ್ರಶ್ನೆಗೆ ಉತ್ತರ ಬೇಕು. ಮೊದಲು ಅಕ್ಷತಾ ಪೂಜಾರಿ ಕೊಟ್ಟಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಮ ಸಿಬ್ಬಂದಿಯವರು ತೆಗೆದುಕೊಂಡು ಹೋದ ಹೇಳಿಕೆಯ ಬಗ್ಗೆ ಎಫ್ಐಆರ್ ಯಾಕೆ ಆಗಲಿಲ್ಲ, ಇದಕ್ಕೆ ನಮ್ಗೆ ಉತ್ತರ ಕೊಡ್ಬೇಕು ಸರ್, ಅಷ್ಟೇ. ಮತ್ತೆ ನಾವು ಹೇಳ್ತೇವೆ ಏನಂತೇಳಿ, ಇದಕ್ಕೆ ಉತ್ತರ ಬರಬೇಕು. ಒಂದು ದೂರು ಕೊಟ್ಟಾಗ ಎಫ್ಐಆರ್ ಯಾಕೆ ಈ ಠಾಣೆಯಲ್ಲಿ ದಾಖಲಾಗುವುದಿಲ್ಲ? ಏನ್ ತೊಂದರೆ, ಆ ಅಧಿಕಾರಿಗೆ ಏನ್ ತೊಂದರೆ ಆಗಿದೆ ಅಂತ ಹೇಳ್ಬೇಕು ನಮ್ಗೆ. ಅದು ಕೂಡ ಒಂದು MLC ಕೇಸ್ ಇಂಟಿಮೇಷನ್ ಆಗ್ತದೆ ಠಾಣೆಗೆ. ಠಾಣಾ ಸಿಬ್ಬಂದಿಯವರು ಹೋಗ್ತಾರೆ, ಹೋಗಿ ಹೇಳಿಕೆಯನ್ನು ಪಡ್ಕೊಳ್ತಾರೆ. ಎಫ್ಐಆರ್ ಯಾಕೆ ಆಗುದಿಲ್ಲ ಸರ್? ಯಾಕೆ ಆಗುದಿಲ್ಲ ಅದು ಹೇಳಿ ನನಗೆ ಉತ್ತರ ಕೊಡಿ ಸರ್. ಮೊದಲು ಅದಕ್ಕೆ ಉತ್ತರ ಕೊಡಿ. ಏನಾದ್ರೂ ಕಾನೂನಲ್ಲಿ ತೊಡಕು ಉಂಟಾ, ಅಥವಾ ಕಾನೂನಲ್ಲಿ ಏನೋ ಸಮಸ್ಯೆ ಉಂಟಾ, ಅಥವಾ ಅವರೇನು ಬಡವರು ಅಂತ ಹೇಳಿಯಾ? ಏಕೆ ಸರ್ ಆಗುದಿಲ್ಲ ದೂರು ತಗೊಳ್ಳಿಕ್ಕೆ? ಈ ಠಾಣೆಯಲ್ಲಿ ಏನ್ ತೊಂದರೆ ಇದೆ ಅದು ನಮ್ಗೆ ಉತ್ತರ ಕೊಡಿ. ಅದು ನಮ್ಗೆ ಉತ್ತರ ಬೇಕು. ಫಸ್ಟ್ ಉತ್ತರ ಅದಕ್ಕೆ ಬೇಕು ನಮ್ಗೆ. ಆ ನಂತರ ನಮ್ಮ ಬೇಡಿಕೆ ಹೇಳ್ತೇವೆ ಏನಂತ. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಇಲ್ಲ, ನಾವು ಕೇಳುವಂತದ್ದು ಒಂದೇ ಪ್ರಶ್ನೆ. ಅಕ್ಷತಾ ಪೂಜಾರಿಯ ಏನೊಂದು ಹೇಳಿಕೆ ಆಸ್ಪತ್ರೆಯಲ್ಲಿ ಪಡ್ಕೊಂಡಿದ್ರಿ, ದೂರು ದಾಖಲಾಗಲಿಕ್ಕೆ ಏನ್ ತೊಂದರೆ, ಕಾನೂನಿನಲ್ಲಿ ತೊಡಕ ಅಥವಾ ಅವರು ಬಡವರ, ಯಾಕೆ ಅಂತ ಹೇಳಿ ನಿಮ್ಗೆ ಉತ್ತರ ಬೇಕು ಸರ್. ಬಡವ ಹುಡುಗಿ ಅವರ ಮನೆಗೆ ಇವಾಗ ಯಾರು ನುಗ್ಗಿದಾರಲ್ಲ, ಅವರ ಮನೆಯ ಮಗಳು ಅಲ್ವಾ, ಅವರು ಅದೇ ಪರಿಸ್ಥಿತಿಯಲ್ಲಿದ್ರೆ ಇದೇ ಒಂದು ಟ್ರೀಟ್ಮೆಂಟ್ ನೀವು ಮಾಡ್ತೀರಾ ಅಲ್ವಾ? ಅಲ್ವಾ, ಬೆಳಿಗ್ಗೆ 4 ಗಂಟೆಗೆ ನೀವು ನುಗ್ತಾ ಇದ್ರ, ಈಗ ಬೆಳಿಗ್ಗೆ 2 ನಿಮಿಷ ಅಲ್ಲ, ಅದು 10 ವರ್ಷದ ಹಿಂದೆ ಆಗಿರೋ ತಪ್ಪಿಲ್ಲ. ಆದರೆ ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಾ ಇಲ್ವಾ? ಅದು ನಮ್ಮ ಪ್ರಶ್ನೆ. ಇದೆಯಾ ಇಲ್ವಾ? ಇದ್ದದಿದ್ರೆ ನೀವು ಯಾಕೆ ಫಾಲೋ ಮಾಡಿಲ್ಲ ಅಲ್ವಾ? ಒಂದು ಬಡ ಹುಡುಗಿ ಆ ಬಡ ಹುಡುಗಿ ಯಾವುದೋ ಒಂದು ನೀವು ಒಂದು ಎಸಂಪ್ಷನ್ ಮಾಡಿಕೊಂಡು ನೀವು 4 ಗಂಟೆ ಬೆಳಿಗ್ಗೆ ಹೋಗಿದ್ದೀರಾ. ಆನಂತರ ನಾನು ಕೇಳುವ ಕಟ್ಟೆ ಏನಂತ ಹೇಳಿದ್ರೆ ಅವರು ಬಹಳ ಅಂದ್ರೆ ನೆಲದ ಮೇಲೆ ಮಲ್ಕೊಳ್ಳುವಂತ ಹುಡುಗಿ ಅಂದ್ರೆ ನೀವು ಬಿಡ್ತೀರಾ? ಅಥವಾ ಬಡ ಹೆಣ್ಣು ಮಕ್ಕಳು ಅಂತ ಹೇಳ್ಬಿಡುದ? ಅಲ್ಲಿ ಖಾಲಿ ತಾಯಿ ಹೆಣ್ಣು ಮಕ್ಕಳು ಅಂತ ಆ ಸಂದರ್ಭದಲ್ಲಿ ಇವ್ರ ಬಗ್ಗೆ ಆಕ್ರಮ ಮಾಡುದು ಅಂತ ಹೇಳಿದ್ರೆ ಪೊಲೀಸರೇ ರಕ್ಷಕರೇ ಭಕ್ಷಕರಾದಂತೆ ನಾವು ಸಮಾಜ ನಿಮ್ಮ ನೋಡಲ್ವಾ ಸರ್? ಹೆಣ್ಣು ಮಕ್ಕಳು ಎಲ್ಲ ಹೋಗ್ಬೇಕು ನ್ಯಾಯಾಲಯ ಕೇಳಲಿಕ್ಕೆ, ಪೊಲೀಸ್ ಠಾಣೆಗಳನ್ನು ನೋಡಕ್ಕೆ, ಆರಕ್ಷಕರನ್ನು ಹಾಕಿದ್ರೆ ರಕ್ಷಣೆ ಮಾಡಲಿಕ್ಕೆ. ಅದು ಬಿಟ್ಟು ರಾತ್ರಿ ಬೆಳಗ್ಗೆ 4 ಗಂಟೆಗೆ ನೀವು ಅಕ್ರಮವಾಗಿ ಒಂದು ನ್ಯಾಯಾಲಯ ಹೇಳ್ಕೊಂಡು ಹೋಗ್ತಾರಂತಿದ್ರೆ ಅಲ್ಲಿ ಆರೋಗ್ಯವಂತದ್ದು ಬಡವರ ಗ್ರಾಮದಲ್ಲಿ ನೀವು ಚಿಕ್ಕಮ್ಮನವರಿಂದ ಯಾವ ಪ್ರೂಫ್ ಯಾವ ದಾಖಲೆ ಎಲ್ಲ ದಾಖಲೆ ಲಿಖಿತ ದಾಖಲೆ ಏನೋ ಇದೋ ಹೋಗು ಸರಿ. ಅದು ಕೂಡ 4 ಗಂಟೆ ಬೆಳಗುತ್ತಲ್ಲ, ಇವತ್ತು ಹೋಗುವ ಸಮಯದಲ್ಲಿ ಹೋಗಿ. ಅದು ಬಿಟ್ಟು ಅವರ ಎಫ್ಐಆರ್ ಮಾಡಲಿಲ್ಲ, ಈ ರೀತಿ ಮಾಡಿ ಅಂದ್ರೆ ಕಾಂಗ್ರೆಸ್ ಹಾಗಾಗಿ ಇವತ್ತು ಯಾರು ತಪ್ಪ ಮಾಡಿದ್ದಾರೆ ಅವರನ್ನು ಸೇವೆಯನ್ನು ವಜಾ ಮಾಡುವಂತ ಕೆಲಸ ಆಗಬೇಕು. ನಾನು PSI CPI ಅವರಿಗೆ ಡಿಸ್ಕಸ್ ಮಾಡಿ ನಾನು ನಮ್ಮ ಮೇಲಾಧಿಕಾರಿ ಹೇಳ್ತೇನೆ.
ಈ ತೀರ್ಮಾನ ನಾನು ಡಿಸ್ಕಸ್ ಮಾಡಿ ಮಾಡಬೇಕಂತ. ಯಾಕಂದ್ರೆ ನಿಮ್ಮಲ್ಲಿ ನಾನು ಒಂದು ಹೇಳಿಕೆ ನಾವಿಲ್ಲೇ ಇರ್ತೇವೆ, ನಾವಿಲ್ಲೇ ಇರ್ತೇವೆ. ಇಲ್ಲಾಂದ್ರೆ ನಮ್ಗೆ ಮರ್ಯಾದಿಲ್ಲ ಸರ್. ನಾವು ಮೊನ್ನೆ ಎಸ್ ಪಿ ಹತ್ರ ಹೋಗಿ ಕೇಳ್ಕೊಂಡಾಗ ನಮ್ಗೆ ರಾತ್ರಿ ಪಾಸಿಟಿವ್ ಆನ್ಸರ್. ಅಧಿಕಾರಿಗಳು ಏನು ಹೇಳಿದರೆ ಇದರ ಬಗ್ಗೆ ನಮಗೆ ಸಮಾಧಾನ ಇಲ್ಲ. ಇನ್ಕ್ವೈರಿ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಅದು ನಮಗೆ ಸಂಬಂಧಪಟ್ಟದಲ್ಲ, ನಮಗೆ ಅಕ್ಷತಾ ಪೂಜಾರಿ ಹೇಳಿಕೆಗೆ ಎಫ್ಐಆರ್ ಆಗಲೇಬೇಕು. ಒಂದು ಸುಳ್ಳು ಎಫ್ಐಆರ್ ಅಂತ ಇರ್ತಕ್ಕಂಥ ಅಧಿಕಾರಿಗಳು ಹೇಳಿದ್ರೆ ಅದು ತನಿಖೆ ಆಗಬೇಕು, ಸಿಬ್ಬಂದಿಗಳು ಸಸ್ಪೆಂಡ್ ಆಗಬೇಕು. ಪ್ರಥಮ ಈಗ ನಮಗೆ ಎಫ್ಐಆರ್ ಆಗಿದ್ರೆ ನಾವು ಇಲ್ಲಿಂದ ಹೋಗುವುದಿಲ್ಲ. ಬಿಲ್ಲವ ಸಮಾಜದ ಎಲ್ಲ ಹಿರಿಯರೇ, ಅಧ್ಯಕ್ಷ, ಎಲ್ಲ ಸಮಾಜದಲ್ಲಿದ್ದಾರೆ, ಎಲ್ಲ ಸಮಾಜದ ಮುಖಂಡರೇ, ಉಡುಪಿ ಜಿಲ್ಲೆಯ ಎಲ್ಲ ಗಣ್ಯರು, ಮಾತೆಯರು, ತಾವು ಈ ದಿವಸ ಬ್ರಹ್ಮಾವರ ಠಾಣೆಗೆ ಬಂದಿದ್ರಿ. ಅಕ್ಷತಾ ಪೂಜಾರಿಯವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾತ್ರಿ 4 ಗಂಟೆಗೆ ಹೋಗಿದ್ರ ಬಗ್ಗೆ ಈಗಾಗಲೇ ನಮಗೆ ಸಾಮಾಜಿಕ ಮಾಧ್ಯಮದಲ್ಲಿ ಗೊತ್ತಾಗಿದ್ದರಿಂದ ಈಗಾಗಲೇ ಅಡಿಷನಲ್ ಎಸ್ಪಿ ಸಾಹೇಬ್ರಿಗೆ ಅದನ್ನು ಎನ್ಕ್ವೈರಿ ಕೊಟ್ಟಾರೆ. ಅದರಲ್ಲಿ ಸರಿ ತಪ್ಪು ನಮ್ಮವ್ರಿಗೆ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಸರಿ ಎಷ್ಟು ತಪ್ಪೆಷ್ಟು, ಲೋಪ ಯಾರ್ದಿದ್ರು ಸರಿ ಲೋಪನೇ. ಅದನ್ನ ಎನ್ಕ್ವೈರಿ ಮಾಡಲಿಕ್ಕೆ ನಮ್ಮ ಉಡುಪಿ ಜಿಲ್ಲೆ ಅಡಿಷನಲ್ ಎಸ್ಪಿ ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಪ್ರಕರಣ ದಾಖಲಾಗಿದೆ. ಅದನ್ನ ಈ ಸ್ಥಳೀಯ ಬ್ರಹ್ಮವರ ಇನ್ಸ್ಪೆಕ್ಟರ್ ಬೇಡ, ನನಗೂ ಬೇಡ ಅಂತ ಹೇಳ್ಕೊಂಡು ಮಣಿಪಾಲ ಇನ್ಸ್ಪೆಕ್ಟರ್ ಅವರಿಗೆ ತನಿಖೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಇವತ್ತು ಆದೇಶ ಆಗಿದೆ. ಅವರು ಮಂಗಳೂರು ಹೋಗಿದ್ದಾರೆ, ಬಂದಿದ್ರೆ ಕೇಸ್ ಮೇಲೆ ಅವ್ರು ತಗೊಂಡೋಗ್ಬಿಡ್ತಾರೆ. ಅವರೇ ಮುಂದಿನೆಲ್ಲ ಅವ್ರು ಮಾಡ್ತಾರೆ. ಅಡಿಷನಲ್ ಎಸ್ಪಿ ಸಾಹೇಬರು ರಜೆ ಹೋಗಿದ್ರು, ಇವತ್ತು ಬೆಳಗ್ಗೆ ಬಂದಿದ್ದಾರೆ. ಈಗ ವಿಷಯನ ಅವರ ಮುಂದಿನ ಎನ್ಕ್ವೈರಿ ತಗೊಂಡೋಗ್ತಾರೆ. ಇದು ನಮ್ಮವ್ರದ್ದೇನಾದ್ರೂ ಲೋಪ ಇದ್ರೆ ಅದು ಅನುಭವಿಸ್ತಾರೆ ಅವರು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದು ಈಗ ನೀವು ಒಂದು ಎಫ್ಐಆರ್ ಆಗಿದ್ದ ಮೇಲೆ ನೀವು ಆಕ್ಷೇಪ ಪ್ರಕರಣ ದಾಖಲಾಗಿದ್ದ ಬಗ್ಗೆ ನಿಮ್ಮ ಆಕ್ಷೇಪ ಇದೆ. ಪ್ರಕರಣ ಆದ ಬಗ್ಗೆ ಆಕ್ಷೇಪಣೆ ಇಲ್ಲ ಸರ್. ಅದಕ್ಕೆ ಚಾರ್ಜ್ ಮಾಡಲಿ. ಯಾವ ಪೊಲೀಸ್ ಎಫ್ಐಆರ್ ಮಾಡಿದ್ರೆ ಚಾರ್ಜ್ ಮಾಡಲಿ. ಹೇಗೆ ಚಾರ್ಜ್ ಆಗಿದ್ದ ಮಾತ್ರಕ್ಕೆ ಅದನ್ನು ನಾವು ಅದರ ಮೇಲೆ ಏನು ಆಕ್ಷನ್ ಆಗಿಲ್ಲಲ್ಲ. ಸುಳ್ಳು ಸರ್. ಅದರ ಮೇಲೆ ಏನಾದರೂ ಆ ಪ್ರಕರಣ ದಾಖಲಾದ ಪ್ರಕರಣದಲ್ಲಿ ಆಕ್ಷನ್ ಆಗಿ ಅವ್ರಿಗೇನು ತೊಂದರೆ ಆಗಿದ್ರೆ ನೀವು ಅದನ್ನು ಇದು ಮಾಡಬೇಕು. ತೊಂದರೆ ಆಗಿಲ್ಲ, ದಾಖಲಾಗಿದೆ ಅಷ್ಟೇ, ಏನೂ ತೊಂದರೆ ಆಗಿಲ್ವಲ್ಲ, ಯಾಕೆ ನೀವು ಅಷ್ಟೇ ಇದು ಮಾಡಬೇಕು? ಪ್ರಕರಣದ ಬಗ್ಗೆ ಕೇಳೋದಲ್ಲ. ಮಾಡ್ತಿದ್ರಿ ಯಾರು ಸರ್? ಒಂದು ಠಾಣೆಯಲ್ಲಿ ಒಂದು ಸುಳ್ಳು ಎಫ್ಐಆರ್ ಅಂತಂದ್ರೆ ಏನ್ ಸರ್? ಎಫ್ಐಆರ್ಗೆ ಬೆಲೆ ಇಲ್ವಾ ಸರ್? ಎಫ್ಐಆರ್ಗೆ ಬೆಲೆ ಇಲ್ವಾ? ಏನದು? ಹೇಗೆ ಎಫ್ಐಆರ್? ಏನೇನು ಸೃಷ್ಟಿ ಮಾಡಿಕೊಂಡು ಎಫ್ಐಆರ್ ಮಾಡ್ತೀರಾ? ಇದು ನಿಲ್ಬೇಕು ಈ ಜಿಲ್ಲೆಯಲ್ಲಿ. ನಮ್ಮ ನಿಜವಾದ ಅಂತ ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಅನ್ಯಾಯ ಆಗಿದೆ ಅವರ ವಿರುದ್ಧ ಎಫ್ಐಆರ್ ಆಗುದಿಲ್ಲ. ಆದ್ರೆ ಸುಳ್ಳು ಎಫ್ಐಆರ್ ಠಾಣೆಯಲ್ಲಿ ದಾಖಲಾಗ್ತದ? ಅದು ಹೇಗೆ ಆಗ್ತದೆ ನಾವು ನೋಡ್ತೇವೆ. ನಮ್ಗೆ ಇವತ್ತು ಎಫ್ಐಆರ್ ಆಗಲೇಬೇಕು. ತಾವೆಲ್ಲರೂ ಇಲ್ಲಿ ಬಂದಿರೋದು ಹೋರಾಟ ಮಾಡ್ತಿದ್ದೀವಿ. ಈಗ ನೋಡಿ, ತಮಗೆ ಗೊತ್ತಿದ್ದಾಗೆ ನಾವು ಪ್ರತಿಯೊಂದು ಕೂಡ ಬೌಂಡೆಡ್ ಬೈ ರೂಲ್ ಆಫ್ ಲಾ ಇದೆ ನಮ್ಮಲ್ಲಿ. ನಾವು
ಕಾಯ್ದೆ ಪ್ರಕಾರನೇ ನಡೀತಿದೆ. ಏನಾದ್ರು ಎಲ್ಲರೂ ಬೇಕಾದ್ರೆ ಯಾರು ಮಾತಾಡ್ತೀರಿ ಪ್ರತಿಯೊಬ್ಬರು ಮಾತಾಡಿ. ನಾನು ಮಾತಾಡಿದ್ರೆ ಯಾರಿಗೂ ಮಾತಾಡ್ಲಿಕ್ಕೆ ಕೊಡಲ್ಲ. ನೀವು ಮಾತಾಡಿ, ಬೇಕಾದ್ರೆ ಎಲ್ಲರೂ ಮಾತಾಡಿ. ನಾನು ಇನ್ನೂ ಒಂದು ತಾಸು ನಿಲ್ಕೋತೀನಿ, ಪ್ರತಿಯೊಬ್ರು ಮಾತಾಡಿ ಆಯ್ತಾ? ಹಾಗಾದ್ರೆ ನಡು ಮಾತಾಡ್ಲಿಕ್ಕೆ ಆಯ್ತಾ? ಕಾಯ್ದೆ ಉಲ್ಲಂಘನೆ ಆದ್ರೆ ನೋಡಿ, ಅದಕ್ಕೆ ಸರಿಪಡಿಸ್ಲಿಕ್ಕೆ ಒಂದು ಸಿಸ್ಟಮ್ ಅಂತ ಇರುತ್ತೆ ಆಯ್ತಾ? ಯಾರು ಕೂಡ ಸುಪ್ರೀಂ ಅಲ್ಲ, ಇಲ್ಲಿ ಎಲ್ಲರೂ ಸಮಾನರು. ನಾವು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿದ್ದೀವಿ. ಪ್ರತಿಯೊಬ್ಬನಿಗೂ ಎಷ್ಟಿದೆ, ಪ್ರತಿಯೊಬ್ಬನಿಗೂ ಅದೇ ಹಕ್ಕು, ಅದೇ ಕರ್ತವ್ಯ ಆಯ್ತಾ? ಎಲ್ಲರೂ ಸಮಾನರಿದ್ದೀವಿ. ಅದು ಅಲ್ಲದೆ ತಾವು ಎಲ್ಲರೂ ಸೇರಿದ್ದು ಹೇಳ್ತಾ ಇದ್ದೀರಿ ನಮ್ಮ ಮನೆ ಮಗಳು ಅಂತ ಹೇಳಿ. ಓಕೆ, ನಾನು ಅಭಿನಂದಿಸ್ತೀನಿ. ಯಾಕಂದ್ರೆ ನಾವು ಎಲ್ಲರೂ ಸಹೋದರರು ಎಲ್ಲರೂ ಒಂದೇ ಕುಟುಂಬದಲ್ಲಿದ್ದವರಂಗೆ ಇರಬೇಕು. ಎಲ್ಲಿಯೂ ಕೂಡ ರೂಲು ಅಥವಾ ಏನಾದರೂ ಕಾಯ್ದೆಯಲ್ಲಿ ಕೆಲಸದಲ್ಲಿ ಏನಾದರೂ ವೈಲೇಷನ್ ಆದ್ರೆ ಅದಕ್ಕೆ ಪರಿಹಾರ ಅಂತ ಇರ್ತದೆ ಆಯ್ತಾ? ಈಗ ಪೊಲೀಸರಿಂದ ಏನಾದರೂ ತಪ್ಪಾಗಿದೆ ಅಂತ ಅನ್ಕೊಂಡೋಣ ಆಯ್ತಾ? ತಾವು ಹೇಳೋ ಪ್ರಕಾರ ಆ ತಪ್ಪಾಗಿದ್ರೆ ಅದಕ್ಕೆ ಪರಿಹಾರಕ್ಕಾಗಿ ನಮ್ಮಲ್ಲಿ ಪೊಲೀಸ್ ದೂರು ಪ್ರಾಧಿಕಾರ ಅಂತ ಹೇಳಿ ನಮ್ಮ DC ಆಫೀಸಲ್ಲೇ ಇದೆ. ಮಾನ್ಯ ಜಿಲ್ಲಾಧಿಕಾರಿ ಅವರು ಹಿಯರ್ ಮಾಡ್ತಾರೆ ಅದನ್ನ ಪ್ರಾಪರ್ ಆಗಿ. ನೀವೇನಾದ್ರೂ ದೂರು ಕೊಟ್ರೆ ಅಲ್ಲಿ ಎಲ್ಲಿ ಉಲ್ಲಂಘನೆ ಆಗಿದೆ, ಏನ್ ತಪ್ಪಾಗಿದೆ, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ನಿಮ್ಮನ್ನು ಕೇಳ್ತಾರೆ. ಯಾರು ಎದುರುದಾರಿದ್ದಾರೆ, ಯಾರು ಪೊಲೀಸರಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನು ಕೇಳ್ತಾರೆ. ಎರಡನ್ನ ನೋಡಿ ಏನಿದೆ ನ್ಯಾಯ, ಅದನ್ನು ನ್ಯಾಯ ಮಾಡ್ತಾರೆ ಆಯ್ತಾ? ಇದ್ರ ಬೇಸಿಸ್ ಮೇಲೆ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ. ಓಕೆ, ಈಗ ನೀವು ಹೇಳ್ತಿದ್ದೀರಲ್ಲ, ನೀವು ಅದಕ್ಕೇನಿದೆ ನಿಮ್ಮ ಮನವಿಯನ್ನ ಕೊಡಿ. ನಾನು ನಮ್ಮ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ಇಟ್ಟು ಇದನ್ನ ಪರಿಹರಿಸ್ತೀವಿ. ಏನೂ ಸಮಸ್ಯೆ ಆಗದ ಹಾಗೆ ಅವ್ರನ್ನು ಕರೆಸ್ತೀವಿ, ಇವ್ರನ್ನು ಕರೆಸ್ತೀವಿ. ಇಬ್ಬರನ್ನು ಕರೆಸಿ ಇಬ್ಬರು ಕಡೆಯಿಂದ ಏನಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಒಂದು ಎನ್ಕ್ವೈರಿ ಮಾಡಿ ಅದರ ಬೇಸಿಸ್ ಮೇಲೆ ಆದೇಶ ಮಾಡ್ತೀವಿ. ಮತ್ತೆ ಇದು ಯಾರ ಮೇಲೆ ಯಾರಿಗೂ ಮುಲಾಜಿರಲ್ಲ. ನಾವೊಂದು ವಿಭಿನ್ನವಾದಂತಹ ಸೆಪರೇಟ್ ಪ್ರಾಧಿಕಾರ ಇರುತ್ತದೆ. ಅವ್ರು ಸೆಪರೇಟ್ ಆಗಿ ಇದನ್ನ ತಗೊಂಡು ತಮ್ಮ ಒಂದು ಡಿಫರೆಂಟ್ ಆಗಿ ಕರೆಕ್ಟ್ ಆಗಿ ಜಜ್ಮೆಂಟ್ ಮಾಡಿ ಕೊಡ್ತಾರೆ. ಇದು ಒಂದು ಸಿಸ್ಟಮ್ ಇದೆ. ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬಂದಿರೋದು, ತಾವು ಏನ್ ಕೊಡ್ತಿರಲ್ಲ ಮನವಿ, ಅದನ್ನ ತಗೊಂಡು ಅದನ್ನ ಸಾದಷ್ಟು ಬೇಗ ಅದನ್ನ ಹಿಯರ್ ಮಾಡಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ನಮಸ್ಕಾರ. ಇವತ್ತು ನಾವು ಸಂಜೆ 3 ಗಂಟೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ಮುಂದೆ, ನಿಮಗೆಲ್ಲ ಗೊತ್ತಿದೆ, ಅಕ್ಷತಾ ಪೂಜಾರಿಗೆ ಒಂದು ನ್ಯಾಯ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಬಂದಿದ್ದೇವೆ. ಬಡ ಹೆಣ್ಮಗಳು, ಶಾಲೆ ಕಲಿಯುವಂಥ ವಿದ್ಯಾರ್ಥಿನಿ. ಆದ್ದರಿಂದ ಅವಳಿಗೆ ಎಲ್ಲ ಸಮಸ್ತ ಉಡುಪಿಯ ಬಂಧುಗಳು ಇವತ್ತು ನಮ್ಮ ಜೊತೆ ಸೇರಿದರು. ಜಾತಿ ನೀತಿ ನೋಡಲಿಲ್ಲ, ರಾಜಕೀಯ ನೋಡಲಿಲ್ಲ, ಎಲ್ಲರೂ ಒಟ್ಟಾಗಿ ಸೇರಿ ಅವಳಿಗೆ ಒಂದು ನ್ಯಾಯ ಕೊಡಬೇಕು ಅಂತ 4 ಗಂಟೆಗಳ ಅವಿರತ ಶ್ರಮದಲ್ಲಿ ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಎಲ್ಲ ಮನಗಂಡು ನಮಗೆ ನ್ಯಾಯವನ್ನು ಕೊಟ್ಟಿದ್ದಾರೆ ಅಂತ ನಾನು ಬಹಳ ಸಂತೋಷದಿಂದ ಹೇಳ್ತೇನೆ. ಒಂದು ಹೆಣ್ಣು ತೇಜೋವಧೆ ಮಾಡುವುದು ಸುಲಭ. ಬಡ ಹೆಣ್ಣು, ತಾಯಿ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಕೆಲಸ ಮಾಡಿ ಅವಳನ್ನು ಇಷ್ಟು ಕಲಿಸಿದ್ದಾರೆ. ಇವತ್ತಿಗೆ ಅವಳ ಭವಿಷ್ಯ ಹಾಳಾದರೆ ಮುಂದೆ ಏನು ಎನ್ನುವ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂದಿದೆ. ಒಂದು ತಾಯಿಯಾಗಿ ನಾನು ಅವಳಿಗೆ ಇವತ್ತು ನಾನು ಸಹಾಯ ಮಾಡ್ಕೊಂಡು ಬಂದೆ. ಇವತ್ತು ಎಲ್ಲ ಸಮಸ್ತ ಬಂದಂತಹ ಎಲ್ಲ ಬಂಧುಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಯಾಕಂದರೆ ಒಂದು ಹೆಣ್ಣಿಗೆ ಅನ್ಯಾಯ ಆದರೆ ನಾವೆಲ್ಲರೂ ಬರ್ತೀರಿ ಅನ್ನೋದು ಈ ಸಮಯದಲ್ಲಿ ಗೊತ್ತಾಯಿತು. ಇಂತಹ ವ್ಯವಸ್ಥೆ ಇನ್ನು ಆಗಬಾರ್ದು. ನಮ್ಮನ್ನು ರಕ್ಷಣೆ ಮಾಡುವಂತಹ ರಕ್ಷಕರೇ ಮಾಡಬಾರ್ದು ಎನ್ನುವಂತಹ ಒಂದು ಪಾಠವನ್ನು ಪೊಲೀಸ್ ಅಧಿಕಾರಿಯವರು, ವರಿಷ್ಠಾಧಿಕಾರಿಯವರು ಇವತ್ತು ತಿಳಿಸಿದ್ದಾರೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟು ನಾವು ಇವತ್ತು ಬ್ರಹ್ಮಾವರದ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಿದ್ದೇವೆ. ನಾವು ಮಧ್ಯಾಹ್ನ 3 ಗಂಟೆಯಿಂದ ಈವರೆಗೂ ಕೂಡ ನಾವು ಪ್ರತಿಭಟನೆ ಮಾಡಿ ಬಹಳಷ್ಟು ನಮ್ಮ ಇಲ್ಲಿ ಬಂದಂಥ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಇವತ್ತು ಜಾತಿ ಪಕ್ಷ ಭೇದ ಎಲ್ಲ ಮರೆತು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಹೆಣ್ಣು ಮಗಳಿಗೆ ಒಂದು ಅನ್ಯಾಯ ಆಗಿದೆ, ಅವಳಿಗೊಂದು ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯ ಎಲ್ಲ ಕಡೆಯ ಸಂಘ ಸಂಸ್ಥೆಗಳು ಒಂದು ಹೋರಾಟವನ್ನು ಮಾಡಿರುವಂಥದ್ದು. ಬಹಳಷ್ಟು ನಾವು ಹೋರಾಟ ಮಾಡಿದ್ದೇವೆ. ಆದರೆ ಇವತ್ತು ಉಡುಪಿ ಜಿಲ್ಲೆಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯವರು ಕೊನೆಗೆ
ನಮ್ಮ ಒಂದು ಹೋರಾಟದ ಅವರಿಗೆ ವಿಚಾರ ಗೊತ್ತಾಗಿ ಮತ್ತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಅಕ್ಷತಾ ಪೂಜಾರಿ ಒಂದು ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ ಅದು ಈಗ ಅವರಿಗೆ ಕನ್ವಿನ್ಸ್ ಆಗಿದೆ. ಆ ನಂತರ ಅಕ್ಷತಾ ಪೂಜಾರಿ ಅವರು ಆಸ್ಪತ್ರೆಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಆ ದಿವಸ ಘಟನೆ ದಿವಸ ಯಾರು 5 ಮಂದಿ ಹೋಗಿದ್ದಾರೆ ಅವರ ಮೇಲೆ ಈಗಾಗಲೇ ಪ್ರಥಮ ವರ್ತಮಾನ ವರದಿ ದಾಖಲಾಗಿದೆ. ಈಗಾಗಲೇ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರು ನಮಗೆ ಹೇಳಿದರು. ಹಾಗೆ ಈಗ ಕೂಡ FIR ಕಾಪಿಯನ್ನು ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಇವತ್ತು ಒಂದು ಪೊಲೀಸ್ ವಿರುದ್ಧ ಹೋರಾಟ ಮಾಡಿರ್ಬೋದು, ಆದರೆ ಎಲ್ಲ ಪೊಲೀಸರು ಕೂಡ ಒಳ್ಳೆದಿಲ್ಲ ಅಂತ ಹೇಳಿ ಅಲ್ಲ. ಕೆಲವರು ಒಳ್ಳೆಯ ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ. ಆದರೆ ಯಾರೋ ಒಂದು ತಪ್ಪು ಮಾಡಿದ ಇದಕ್ಕಾಗಿ ಯಾರೋ ಒಂದು ಮೇಲಧಿಕಾರಿಯನ್ನು ಬಲಿಪಶು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಇವತ್ತು ಅಲ್ಲಿ ಹೋದಂಥದ್ದು ಏನಿದೆ ಕೂಡ ಅದು ಅಕ್ರಮ, ಅದು ಖಂಡಿತವಾಗಲೂ ನಾವು ಹೇಳ್ತೇವೆ. ಆದ್ದರಿಂದ ಯಾವುದೇ ಮುಂದಿನ ದಿವಸದಲ್ಲಿ ಪೊಲೀಸರು ಕೂಡ ಯಾವುದೇ ಒಂದು ಕರ್ತವ್ಯವನ್ನು ನಿರ್ವಹಿಸುವಾಗ ಕಾನೂನು ರೀತಿಯಲ್ಲಿ ನಿರ್ವಹಿಸಬೇಕು. ಯಾಕಂತ ಹೇಳಿದ್ರೆ ಒಂದೊಂದು ಸುಳ್ಳು ಕೇಸು ಎಲ್ಲ ಮಾಡುವಂಥದ್ದು ಮಾಡಬಾರ್ದು. ಇವತ್ತು ಜಿಲ್ಲೆಯಲ್ಲಿ ಬಹಳಷ್ಟು ಇಂಥ ಕೇಸುಗಳು ಆಗಿದೆ. ಇವತ್ತು ಅವರೊಂದು FIR ಮಾಡಿದಂಥದ್ದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅದು ಕೂಡ ಒಂದು ಸುಳ್ಳು FIR ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಇಂಥದ್ದೆಲ್ಲ ಮಾಡಿಕೊಂಡು ಒಬ್ಬರಿಗೆ ನ್ಯಾಯ ಕೊಡಬೇಕು. ಅದು ನ್ಯಾಯ ಕೇಳಿ ಬಂದವರಿಗೆ ಮುಂದಿನ ದಿವಸ ಅವರದ್ದು ನ್ಯಾಯ ಕೇಳದ ಹಾಗೆ ಮಾಡುವಂಥ ರೀತಿ ಆಗಬಾರ್ದು. ಹಾಗೆ ನಮಗೆ ಇವತ್ತು ಈಗ ಏನಂತ ಹೇಳಿದ್ರೆ ಈಗ ನಮಗೆ ಒಂದು ಜಯ ಸಿಕ್ಕಿದೆ. ಈಗಾಗಲೇ ಅಲ್ಲಿ ಬಂದಂತ 5 ಮಂದಿಗಳ ವಿರುದ್ಧ FIR ಆಗಿದೆ. ಮುಂದೆ ನಾವು ಏನಂತ ಹೇಳಿದ್ರೆ ಏನೊಂದು ಅವಳ ಮೇಲೆ ಒಂದು FIR ಆಗಿದೆ ಅದು ತನಿಖೆ ಆಗಲಿ, ನಮ್ಗೆ ಏನು ಬೇಜಾರಿಲ್ಲ. ಯಾಕಂತ ಹೇಳಿದ್ರೆ ಅದು ಸುಳ್ಳು FIR, ಅದರಲ್ಲಿ ನಾವು ಏನು ಕೇಳಲಿಕ್ಕೆ ಹೋಗುದಿಲ್ಲ. ಪೊಲೀಸರು ಅದನ್ನು ಯಾವ ರೀತಿಯಲ್ಲಿ ತನಿಖೆ ಬೇಕಾದ್ರೆ ಮಾಡಲಿ, ನಮ್ಗೆ ಏನು ಹೆದರಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಅದು ನಮಗೆ ವಿಶ್ವಾಸ ಇದೆ, ಅದರಲ್ಲಿ ಯಾವುದೇ ತಪ್ಪು ಅಕ್ಷತಾ ಪೂಜಾರಿ ಅವರ ಮನೆಯಿಂದ ಆಗಲಿಲ್ಲ. ಆದ್ರಿಂದ ಇವತ್ತು ಅಕ್ಷತಾ ಪೂಜಾರಿಯ ದೂರು ಏನು ದಾಖಲಾಗಿದೆ ಅದನ್ನು ನಾವು ಮಾತ್ರ ಬಿಡುವುದಿಲ್ಲ. ಅದು ಎಲ್ಲಿವರೆಗೆ ಅದು ಹೋಗ್ತದೆ ಅದನ್ನೆಲ್ಲ ನಾವು ವೀಕ್ಷಣೆ ಮಾಡ್ತೇವೆ. ಪೊಲೀಸ್ ವರಿಷ್ಠಾಧಿಕಾರಿ ಯಾವ ರೀತಿಯಲ್ಲಿ ಅದನ್ನು ತನಿಖೆ ಮಾಡಿಸ್ತಾರೆ ಅಂತ ನೋಡ್ತೇವೆ. ತನಿಖೆ ಮಾಡಿ ಅವರಿಗೆ ಒಂದು ನ್ಯಾಯವನ್ನು ಅಕ್ಷತಾ ಪೂಜಾರಿಯವರು ಖಂಡಿತವಾಗಿ ನಮ್ಮ ಎಲ್ಲ ಉಡುಪಿ ಜಿಲ್ಲೆ ಸಂಘಟನೆಗಳು ಒಟ್ಟು ಸೇರಿ ಅವರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಇದೆ. ಅಂದ್ರೆ ಇದರಲ್ಲಿ ಆರೋಪಿಯ ರಕ್ಷಣೆಗೆ ನೀವು ಹೋಗ್ತಾ ಇದ್ದೀರಿ ಅನ್ನೋ ಸಂದೇಶ ಹೋಗಬಾರ್ದು, ಅದನ್ನು ಹೇಗೆ ಇದು ಮಾಡ್ತೀರಿ? ನೋಡಿ, ಆರೋಪಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇಲ್ಲಿ ಏನಂತ ಹೇಳಿದ್ರೆ ಆರೋಪಿಗೂ ಅಕ್ಷತೆಗೂ ಸಂಬಂಧನೇ ಇಲ್ಲ. ಯಾಕೆಂತ ಹೇಳಿದ್ರೆ ಪೊಲೀಸರು ಅಲ್ಲಿ ಏನು ಹೋಗಿದ್ದಾರೆ ಅವರಿಗೆ ಅಲ್ಲಿ ವಾರೆಂಟ್ನ ಆದೇಶವೂ ಕೂಡ ಇಲ್ಲ. ಆದೇಶ ಇರುವಂತದ್ದು ಕೋರ್ಟ್ ಅಮೀನಿಗೆ. ಕೋರ್ಟ್ ಅಮೀನ್ನ ಆದೇಶ ಇಟ್ಕೊಂಡು ಪೊಲೀಸರು ಅಸಿಸ್ಟ್ ಮಾಡಬೇಕಂತ ಹೇಳುವಂಥದ್ದು. ಆದರೆ ಇವತ್ತು ಪೊಲೀಸರಲ್ಲಿ ಓದದ್ದು ಅಕ್ರಮ ಅಂತ ಹೇಳುವಂಥದ್ದು. ಇಲ್ಲಿ ನಾವು ಯಾರು ಒಬ್ಬ ವಿಕ್ಟಿಮ್ ಅವರು ಏನು ಯಾರೊಬ್ಬ ಇದಿದ್ದಾರೆ ಏನು ನೀವು ಹೇಳಿದಿರಲ್ವಾ ಬೇರೆಯವರಿಗೆ ರಕ್ಷಣೆ ಮಾಡೋದು, ಇದು ರಕ್ಷಣೆ ಪ್ರಶ್ನೆ ಇಲ್ಲ. ನಾವು ಯಾರು ಆ ವ್ಯಕ್ತಿಯನ್ನು ಯಾರ ಮೇಲೆ ವಾರೆಂಟ್ ಇಶ್ಯೂ ಮಾಡಿದ್ರೆ ಆ ವ್ಯಕ್ತಿಯನ್ನು ರಕ್ಷಣೆ ಮಾಡುವಂತ ಕೆಲಸ ಅಲ್ಲ, ಅವರ ರಕ್ಷಣೆ ಮಾಡುವುದಿಲ್ಲ. ನಾವು ಅಕ್ಷತಾ ಪೂಜಾರಿಗೆ ಅವರಲ್ಲಿ ನಡ್ಕೊಂಡಂತ ದೌರ್ಜನ್ಯದ ಬಗ್ಗೆ ಮಾತ್ರ ನಾವು ಹೇಳುವಂತದ್ದು ಬಿಟ್ರೆ ಮತ್ತೆ ಪೊಲೀಸ್ನವರು ಯಾವ ರೀತಿಯಲ್ಲಿ ಆ ವಾರೆಂಟ್ನ ಬಗ್ಗೆ ಕಾರ್ಯನಿರ್ವಹಿಸ್ತಾರೆ ಅದರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಎಸ್, ಥ್ಯಾಂಕ್ ಯು.